ಲಚ್ಚಿ ಅವ್ರಷ್ಟು ದೂರದಿಂದ ಬರ್ಬೇಕಲ್ವಾ, ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬರ್ತಾರಿರು. ಪಾಪ ಅವಳಿಗೆ ಮಗು ನೋಡೋ ಕಾತ್ರ, ಇನ್ನು ಅವಳನ್ನ ಹಿಡಿಯೋರು ಯಾರೂ ಇಲ್ಲ ಬಿಡು. ಹ್ಞೂ ಅಜ್ಜಿ, ಈಗ ಅವಳು ಗ್ಯಾಂಗ್ ಲೀಡರ್ ಆಗ್ಬಿಡ್ತಾಳ. ಇಷ್ಟು ದಿನ ಎಲ್ರಿಗೂ ಜೂನಿಯರ್ ಆಗಿದ್ಲು, ಈಗ ಫುಲ್ ಸೀನಿಯರ್ ಆಗ್ಬಿಡ್ತಾಳ ಅಲ್ವಾ ಫ್ರೆಂಡ್? ಅಜ್ಜಿ, ಅಣ್ಣ ಅತ್ತಿ ಬಂದ್ರು. ಮಗುನ್ ಮುಟ್ಟಬೇಡ. ಯಾಕೆ? ಏನಾಯ್ತು? ಅದಕ್ಕೊಂದು ಪದ್ಧತಿ ಇದೆ. ತಾಯಿಗೆ ಮಗುಗೆ ಆರತಿ ಮಾಡಿ ಒಳಗ್ ಕರ್ಕೋಬೇಕು ಮೊದ್ಲು. ನನ್ ಕೈ ತಡ್ಕೊಳಕ್ ಆಗ್ತಿಲ್ಲ, ನಾನೇ ತಾನೇ ಎತ್ಕೊಂಡ್ಬಿಡ್ತೀನಿ. ಸರಿ ಆಯ್ತು, ಎತ್ಕೊಳಕ್ಕಿಲ್ಲ. ಮುಟ್ ಮಾತಾಡ್ಸ. ಸರಿ, ಅದೇನು ಮಾತಾಡ್ಸು ತಾಯಿ. ಸರಿ ಸರಿ ಆಯ್ತಾ ಮಾತಾಡ್ಸಿದ್ದು? ಬಾ, ಮೊದಲು ಅವಳಿಗೆ ಆರತಿ ಮಾಡಿ ಒಳಗೆ ಕರ್ಕೊ. ಬಲಗಾಲಿಟ್ಟು ಒಳಗೆ ಬಮ್ಮ. ಇಲ್ಲೇ ಎಲ್ಲೋ ಬಿಸಾಕದ್ನಲ್ಲ, ಇಲ್ಲಿ ಬಂದು ಎಂತ ಕೆಲಸ ಆಗೋಯ್ತು. ಕೋಪದಲ್ಲಿ ಮಗುನ ಎಷ್ಟು ತಪ್ಪು ಮಾಡ್ಬಿಟ್ಟೆ. ಈ ಮಗು ಸಿಗ್ಗಿಲ್ಲ ಅಂದ್ರೆ ಮಾಮ್ ಕೈಲಿ ಮತ್ತೆ ಉಗಿಸ್ಕೋಬೇಕಲ್ಲ. ಹಲೋ, ಎಲ್ಲರೂ ಇದ್ದೀರಾ? ಅದಕ್ಕೆ ವಿಷಯ ಗೊತ್ತಾಗೋಯ್ತೇನೋ? ಇಲ್ಲ ಕಣ. ಮತ್ ಯಾಕೋ ಅಷ್ಟೊಂದ್ ಸರ್ತಿ ಫೋನ್ ಮಾಡಿದೆ? ಏನಾಯ್ತು ಅಂತ ಗಾಬರಿ ಓಡೋಡ್ ಬಂದಲ್ಲ. ಇನ್ನೇ ನನ್ನ ಮಗುನ ಕಿಡ್ನಾಪ್ ಮಾಡ್ಕೊಂಡು ಅವ್ನು ಹೋದ್ನಲ್ಲ, ಆ ಜಾಗಕ್ಕೆ ನಾವು ಒಂದ್ಸತಿ ಹೋಗ್ಬರೋಣ ಬರೋ. ಇವಾಗ ಅಲ್ಲಿಗೆ ಹೋಗೋದು ಬೇಡ. ನೋಡೋ, ರಾತ್ರಿ ನಾವು ಕಂಪ್ಲೇಂಟ್ ಕೊಡ್ತಿದ್ದಂಗೆನೆ ಪೊಲೀಸರು ಹುಡುಕೋ ಪ್ರಯತ್ನ ಶುರು ಮಾಡಿದ್ದಾರೆ. ಇನ್ನು ಮಗು ಬಗ್ಗೆ ಸುಳ್ಳು ಸಿಕ್ಕಿಲ್ಲ ಕಾಣು. ನಾನು ಟಚ್ ಇದ್ದೀನಿ. ಅವ್ರು ಫೋನ್ ಮಾಡ್ತಿದ್ದಂಗೆ ಹೋಗೋಣ, ಓಕೆನಾ? ಇಲ್ಲ ಕಣ, ನನಗೆ ರಾತ್ರಿ ಎಲ್ಲ ಮಗುತೆ ಚಿಂತೆ, ಮನ್ನಿರಕ್ ಆಗ್ತಾ ಇಲ್ಲ ಅನ್ನೋದು ಅರ್ಥ ಮಾಡ್ಕೋ. ಬಾ, ನಿನ್ನ ಆಂಗ್ಸೈಟಿ ನಂಗೆ ಅರ್ಥ ಆಗುತ್ತೆ ಕಣೋ. ಮಗು ಬೇಕು ಅಂತ ಕನ್ಸು ಕಟ್ಟಿದ್ವಿ, ಆಸೆ ಪಟ್ಟಿದ್ವಿ, ಹಾಗೆ ಮಗುನೂ ಆಗಿದೆ. ಮಗು ಬಂದಿದ್ದ ಖುಷಿಲಿ ಎಲ್ಲರೂ ಸಂತೋಷವಾಗಿದ್ದಾರೆ. ನೀನೊಬ್ಬ ಈ ಥರ ಡಲ್ ಆಗಿದ್ರೆ ಅವ್ರಿಗೆ ಡೌಟ್ ಬರುತ್ತೆ. ಅದಕ್ಕೆ ನೀನು ಡಲ್ ಆಗು ಇರಬಾರ್ದು. ಈ ಟೈಮಲ್ಲಿ ಮನೆ ಬಿಟ್ಟು ಹೊರಗಡೆನೂ ಹೋಗ್ಬಾರ್ದು. ನೀನು ಇಲ್ಲಿರೋದೇ ಕರೆಕ್ಟ್. ಇಲ್ಲ ಕಣ, ಆದ್ರೂ ನಾವು ಹೋಗಿ ಒಂದ್ಸತಿ ಹುಡ್ಕೋಣ ಕಣ. ಎಲ್ಲಿ ಅಂತ ಹುಡುಕೋದು? ಆ ಕೆಲಸ ಪೊಲೀಸ್ ಅವ್ರು ಮಾಡ್ತಾ ಇದಾರಲ್ಲ. ಅವ್ರ ಕೆಲಸ ಅವ್ರು ಮಾಡ್ಲಿ ಕಣ, ನಮ್ಮ ಪ್ರಯತ್ನ ನಾವು ಒಂದ್ಸತಿ ಮಾಡೋಣ. ನೋಡು, ಅಲ್ಲಿ ಯಾರನ್ನಾದ್ರೂ ಮಾತಾಡ್ಸೋಣ, ಏನಾದ್ರೂ ಲೀಡ್ ಸಿಗ್ಬೋದು ಕಣ, ಪ್ಲೀಸ್. ನಾನು ಹೇಳೋದು ಅರ್ಥ ಮಾಡ್ಕೋ. ನೀನು ಇಲ್ಲಿರೋದು ಇಂಪಾರ್ಟೆಂಟು. ಈಗ ನೀನು ಬರ್ತೀಯ ಬರಲ್ವ? ಇಲ್ಲ, ನಾನು ಒಬ್ಬನೇ ಹೋಗ್ತೀನಿ. ಸರ್, ರಾತ್ರಿ ನೀವು ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದಾಗಿಂದ ನಾವು ಸ್ಪಾಟಿಗೆ ಬಂದು ಎಲ್ಲರೂ ಹುಡುಕಿದ್ದೀವಿ ಸರ್, ಆದರೆ ಏನೂ ಪ್ರಯೋಜನ ಆಗಲಿಲ್ಲ.
ಕತ್ಲೆ ಜೋರ್ ಮಳೆ ಬೇರೆ, ಹಾಗಾಗಿ ಹುಡ್ಕೋದಕ್ಕೆ ತುಂಬಾ ಕಷ್ಟ ಆಯ್ತು ಸರ್. ಹಾಗಾಗಿ ನಾವು ಬೆಳಿಗ್ಗೆ ಬಂದು ರಿಸರ್ವ್ ಫಾರೆಸ್ಟ್ನ ಒಂದು ಬಿಟ್ಟು ಎಲ್ಲ ಹುಡುಕ್ಬಿಟ್ವಿ ಸರ್. ಆದ್ರೂ ಮಗುವಿನ ಸುಳುವೇ ಸಿಗ್ತಾ ಇಲ್ಲ. ಬನ್ನಿ ಅಲ್ಲೂ ನೋಡೋಣ ಬನ್ನಿ. ಸರ್ ಬೇಡ ಸರ್, ಅದು ಟೈಗರ್ ಝೋನ್. ಸೌಂಡ್ ಕೇಳಿಸ್ಕೊಳ್ಳಿ. ಸೌಂಡ್ ಜಾಸ್ತಿ ಆಗ್ತಿದೆ. ಈ ಕಡೆಯಿಂದಾನೆ ಎಲ್ಲೋ. ಯಾವ್ದೋ ಪ್ರಾಣಿ ಇರೋ ಆಗಿದೆ ಕಣ. ಹೇ, ಹುಲಿ ಕಣ್ರೋ. ಎದ್ನೋ ಬಿದ್ನೋ ಅಂತ ಓಡಿದ್ರೆ ಬಚಾವಾಗ್ತೀರಾ? ಓಡ್ರೆ. ಏನೋ ಟೈಗರ್ ಝೋನಾ? ಹೌದು ಸರ್, ಅಲ್ಲಿ ಹೋಗೋದು ತುಂಬಾ ರಿಸ್ಕು. ಒಂದ್ ವೇಳೆ ಮಗುನ ಎತ್ಕೊಂಡು ಹೋಗಿರೋನು ಇಲ್ಲಿಂದ ಮುಂದಕ್ಕೆ ಹೋಗಿರೋದಕ್ಕೆ ಚಾನ್ಸೇ ಇಲ್ಲ. ಅವನು ಖಂಡಿತವಾಗಿ ಹೊರಗಡೆನೆ ತಗೊಂಡು ಹೋಗಿರ್ತಾನೆ. ಸರ್ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಸರೌಂಡಿಂಗ್ CCTV ಫುಟೇಜಸ್ನೆಲ್ಲ ತೆಗ್ಸೋಕೆ ಹೇಳಿದ್ದೀನಿ. ಆದಷ್ಟು ಬೇಗ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಸರ್.